ನನಗೆ ದಿಂಗಾಲೇಶ್ವರ ಶ್ರೀಗಳು ಸಿಕ್ಕಿದ್ದಾರೆ, ಮಾತಾಡ್ಕೊಂಡು ನಿಮ್ಮನ್ನೇ ಕಂಟಿನ್ಯೂ ಮಾಡ್ತೀನಿ ನಾನು. ದಿಂಗಾಲೇಶ್ವರ ಶ್ರೀಗಳೇ ನಮಸ್ಕಾರ. ನಮಸ್ಕಾರ ರೀ. ದಿಂಗಾಲೇಶ್ವರ ಶ್ರೀಗಳೇ, ಏನು ಅನಿಸ್ತು ದಿಂಗಾಲೇಶ್ವರ ಶ್ರೀಗಳೇ? ದೇಶದ ಶ್ರದ್ಧಾ ಕೇಂದ್ರ, ಪುಣ್ಯಕ್ಷೇತ್ರ, ಒಂಥರ ಅಲ್ಲಿಗೆ ಹೋದರೆ ಏನೋ ಸಮಾಧಾನ ಅಂತ 60 ವರ್ಷ 70 80 ಕೈಲಾಗದವರು ಕುಂಟುಕೊಂಡು ರೈಲ್ ಟಿಕೆಟ್ ಬುಕ್ ಮಾಡಿಕೊಂಡು 3 ದಿನ ಟ್ರಾವೆಲ್ ಮಾಡ್ಕೊಂಡೆಲ್ಲ ಹೋಗಿ ಬರ್ತಾರೆ ದಿಂಗಾಲೇಶ್ವರ ಶ್ರೀಗಳೇ. ಏನೋ ಅವ್ರ ಕೈಲಿದ್ದ 500 ರೂಪಾಯೋ 1000 ರೂಪಾಯೋ ಬಂಗಾರವೋ ಬೆಳ್ಳಿನೋ ಹಾಕ್ತಾರೆ, ಏನಕ್ಕೂ ಲೆಕ್ಕ ಇಲ್ಲ, ಬುಕ್ ಇಲ್ಲ, ಕದ್ಕೊಂಡು ಹೋಗ್ತಿದ್ದಾರೆ ಅಂದರೆ ತಮ್ಗೇನಿಸ್ತು ಅಂತ ಮೊದಲಿಗೆ? ನಮ್ಮ ದೇಶ ಮೊದಲನೇದಾಗಿ ಭಾವನಾ ಪ್ರಧಾನವಾಗಿರುವಂತ ದೇಶ ಇದೆ. ಈಗ ಎಲ್ಲ ದೇವಾಲಯಗಳಲ್ಲಿ ಅವರು ನೆಮ್ಮದಿಯನ್ನ ಕಾಣುವಂತಹ ಒಂದು ಸಂಪ್ರದಾಯವನ್ನು ಮೊದಲಿಂದ ಇಟ್ಕೊಂಡು ಬಂದಿದ್ದಾರೆ. ಮುಸ್ಲಿಮರು ಮಸೀದಿಯಲ್ಲಿ ನೆಮ್ಮದಿಯನ್ನು ಕಾಣ್ತಾರೆ, ಕ್ರಿಶ್ಚಿಯನ್ರು ಚರ್ಚ್ ನಲ್ಲಿ ಕಾಣ್ತಾರೆ, ಜೈನರು ಬಸೀದಿಯಲ್ಲಿ ಕಾಣ್ತಾರೆ. ಹಂಗ ಹಿಂದೂಗಳು ಅನಿವಾರ್ಯವಾಗಿ ದೇವಾಲಯಗಳಲ್ಲಿ ಮಠ ಆಶ್ರಮಗಳಲ್ಲಿ ನೆಮ್ಮದಿಯನ್ನ ಕಾಣ್ಕೊಂತ ಬಂದಿದ್ದಾರೆ. ಅಲ್ಲಿ ಹೋಗಿ ಕುಂತ್ರಿ ಏನೋ ಒಂದು ಅವ್ರಿಗೆ ಸಮಾಧಾನ, ಅಲ್ಲಿ ಒಂದು ಒಳ್ಳೆ ಕೆಲಸ ನಡೀಲಿ ಅಂತೇಳಿ ದೇಣಿಗೆಯನ್ನ ಸಲ್ಲಿಸ್ತಿರ್ತಾರೆ. ಒಳ್ಳೆ ಕೆಲಸಗಳೇ ನಡಿಬೇಕೆ ಹೊರತಾಗಿ ಅದು ಪಾಪದ ಕೆಲಸಕ್ಕೆ ವಿನಿಯೋಗ ಆಗಬಾರ್ದು ಅಲ್ಲಿರುವಂತ ದುಡ್ಡು. ಒಂದು ನನ್ನ ಮೂಲ ನೋವು ಏನು ಅಂತಂದ್ರೆ, ಎಲ್ಲಾ ದೇವಾಲಯಗಳು ಒಂದು ಜಾತಿ ಕೈಯಾಗಿ ಯಾಕೆ ಸಿಕ್ಕೊಳ್ತಾ ಇದ್ದಾವೆ? ಹಿಂದೂಗಳು ಅಂತ ಅಂದ ಮೇಲೆ ಹಿಂದೂಗಳನ್ನ ಎಲ್ಲರನ್ನು ಒಳಗೊಂಡಿರ್ತಕ್ಕಂತ ಒಂದು ಕಮಿಟಿ ನಿರ್ಮಾಣ ಆಗ್ಬೇಕಲ್ಲ. ಅಲ್ಲಿ ಎಲ್ಲಾ ದೊಡ್ಡ ದೊಡ್ಡ ಪ್ರಸಿದ್ಧ ದೇವಾಲಯಗಳು ಎಲ್ಲಿ ಇನ್ಕಮ್ ಇದೆ ಅಲ್ಲಿ ಒಂದು ಜಾತಿ ಪ್ರಾಬಲ್ಯವನ್ನ ಸಾಧಿಸ್ತಾ ಇದೆ, ಜಾತೀಯತೆಯನ್ನ ಮಾಡ್ತಾ ಇದೆ. ಇದು ಹಿಂದೂ ದೇಶ ಅಂತಂದ ಮೇಲೆ ಎಲ್ಲರೂ ಹಿಂದೂಗಳು ಬರ್ಬೇಕಲ್ಲ ಅಲ್ಲಿ. ಇದು ನಮಗಿರುವ ಈಗ ದಿಂಗಾಲೇಶ್ವರ ಶ್ರೀಗಳೇ, ಅದು ಏನಂದ್ರೆ ಅಲ್ಲಿ ಅವರು ಮೊದಲಿಂದ ಅವರೇ ಹೋರಾಟ ಶುರು ಮಾಡಿದವರು, ಅವರೇ ಕಟ್ಟಬೇಕು ಅಂತ ಜೋರಾಗಿ ಮುಂಚೂಣಿ ನಿಂತ್ಕೊಂಡವರು, ಅವರೇ ಕೇಸ್ ಹಾಕ್ಸ್ಕೊಂಡವರು, ಹೋರಾಟಗಳು ಮಾಡಿದವರು, ಕೋರ್ಟ್ ತಿರುಗಿದವರು ಅವರೇ. ಸೊ ಹಾಗಾಗಿ ಅವರೇ ನ್ಯಾಚುರಲ್ ಆಗಿ ಅಲ್ಲಿ ಅಧಿಕಾರ ಇಟ್ಕೊಂಡಿದ್ದಾರಪ್ಪ ಅಂತಾರೆ. ಅವರು ಪಾತ್ರಧಾರಿಗಳೇ ಹೊರತಾಗಿ ಕಟ್ಟಿದ ಮೇಲೆ ಅದು ಅಲ್ಲ. ಈಗ ವಿಧಾನಸೌಧವನ್ನ ಕೆಂಗಲ್ ಹನುಮಂತಯ್ಯನವರು ಕಟ್ಟಿದ್ರಂತೇಳಿ ಅವ್ರ ಮನಿ ತಾಬ ಕೊಡಕ್ಕಾಗತ್ತಾ? ಅಲ್ಲ ಗುರುಗಳೇ, ಒಂದು ನಿಮ್ಮಿಂದಾನೆ ಕ್ಲಾರಿಫಿಕೇಶನ್ ಬೇಕು. ಈಗ ನೀವೇನೋ ಒಂದು ಹೋರಾಟ ಮಾಡಿ ಒಂದು ದೇವಸ್ಥಾನ ಮಠನ ಕಟ್ತೀರಿ ಗುರುಗಳೇ, ನಿಮ್ಗೆ ಅಧಿಕಾರ ಇಲ್ಲ, ಬೇರೆಯವ್ರು ಕೊಡ್ಬೇಕು ಅಂದ್ರೆ ಒಪ್ತೀರಾ ನೀವು? ಹೌದು, ಯಾಕಂದ್ರೆ ನಮ್ಮ ಮಠಗಳೆಲ್ಲ ನೋಡ್ರಿ, ನಮ್ಮ ಮಠಗಳಲ್ಲಿ ಎಲ್ಲರಿಗೂ ಅಧಿಕಾರ ಐತೆ ಹೊರತಾಗಿ ಅಧಿಕಾರ ಇಲ್ಲ. ಈಗ ಉದಾಹರಣೆಗಾಗಿ ನಮ್ಮದೇ ಮಠ ಇದೆ, ಚಿರಹಟ್ಟಿ ಮಠ ಐತಿ. ಅಲ್ಲಿ ಇಂಥ ಧರ್ಮ ಇಂಥ ಎಸ್ ಟಿಯಿಂದ ಹಿಡ್ಕೊಂಡು ಹಿಂದೂಗಳಿಂದ ಹಿಡ್ಕೊಂಡು ಮುಸ್ಲಿಮರಿಂದ ಹಿಡ್ಕೊಂಡು ಎಲ್ಲರೂ ನಮ್ಮ ಮಠದಲ್ಲಿ ಇದಾರೆ. ನೀವು ಬರ್ರಿ ನೋಡ್ಬರ್ರಿ. ಯಾವ ಜಾತಿಯವ್ರ ಕಮಿಟಿ ಒಳಗದಿರಿ ಅಂತೇಳಿ ನಮ್ದು 75 ವರ್ಷದಿಂದ ಸಂಸ್ಥೆಗಳು ಹುಟ್ಕೊಂಡವ ರಿಜಿಸ್ಟರ್ಡ್. ಅದಕ್ಕಿಂತ ಪೂರ್ವದಲ್ಲಿ ಪರಂಪರೆ ನೋಡ್ರಿ, ಡಾಕ್ಯುಮೆಂಟ್ಸ್ ನೋಡ್ರಿ, ಕಮಿಟಿ ನೋಡ್ರಿ, ಎಲ್ಲದನ್ನು ನೋಡ್ರಿ ನೀವು. ಈಗ ಇಲ್ಲಿ ಕಮಿಟಿ ವಜಾ ಮಾಡ್ಬೇಕು, ಟ್ರಸ್ಟ್ ವಜಾ ಮಾಡ್ಬೇಕು ಅಂತ ಹೇಳ್ತೀರಾ ತಾವು? ಬೇರೆ ಟ್ರಸ್ಟ್ ಮಾಡ್ಬೇಕು ಅಂತ ಹೇಳ್ತೀರಾ? ಸರ್ವಧರ್ಮ ಇರ್ಬೇಕಾ, ಸರ್ವ ಜಾತಿ ಇರ್ಬೇಕಾ ಅಲ್ಲಿ? ಮೊದಲನೇದಾಗಿ ಅಲ್ಲಿ ಜಾತಿ ಇರಬಾರದು, ಯಾವುದೇ ದೇವಾಲಯಗಳಲ್ಲಿ ಜಾತಿ ಇರಬಾರದು. ಎರಡನೇದಾಗಿ ಸ್ವಾರ್ಥ ಇರಬಾರದು. ಜಾತಿ ಮತ್ತು ಸ್ವಾರ್ಥ ಮತ್ತು ಪಕ್ಷ, ಈ ಜಾತಿ ರಹಿತ, ಪಕ್ಷ ರಹಿತ ಮತ್ತು ಸ್ವಾರ್ಥ ರಹಿತವಾದ ಆಡಳಿತ ದೇವಾಲಯದಲ್ಲಿ ಅದು ದೇವಾಲಯ ಆಗುತ್ತೆ. ಅದ್ ಮೂರು ಸೇರಿ ಅಲ್ವೇ ಅಲ್ಲಿ ಆಗಿರೋದ್ ಕಥೆಗಳು ಇವಾಗ ಅಂತ? ಇಲ್ಲ ಅಂದ್ರೆ ಹಣ ವಸೂಲಿ ಕೇಂದ್ರ ಆಗ್ತದೆ. ಹಣ ವಸೂಲಿ ಕೇಂದ್ರ ಆಗ್ತದೆ ಅಷ್ಟೇ, ಅದಕ್ಕಿಂತ ಹೆಚ್ಚಿಂದ ಏನಾಗುದಿಲ್ಲ. ಅದು ಜನರಿಗೆ ಮೋಸ ಮಾಡುವ ಕೇಂದ್ರ ಆಗ್ತದೆ ಹೊರತಾಗಿ ಅದೊಂದು ಏನು ಅಲ್ಲಿ ಇರುವುದಿಲ್ಲಲ್ಲ. ಈಗ ಉದಾಹರಣೆಗಾಗಿ ಕೆಲವು ದೇವಾಲಯಗಳಲ್ಲಿ ನಾಯಿ ದನಾನ ಎಳೆದೋಗಿತಿರ್ತಾರ ಮಂದಿನ. ಕರೆಕ್ಟ್ ಆಗಿ ಹೇಳಿದ್ರಿ ಗುರುಗಳೇ. ದನ ನಾಯಿಗಳನ್ನ, ಈ ಸತ್ತ ಪ್ರಾಣಿಗಳನ್ನ ಎಳೆದು ಒಗಿತಿರ್ತಾರಲ್ರಿ, ಆ ಟೈಪ್ ಜೀವಂತ ಇದ್ದವ್ರನ್ನ ಎಳೆದೋಗಿತಾರ. ನಾನು ಮೊನ್ನೆ ಒಂದು 15 ದಿವಸದಿಂದ ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ಅವ್ರು ಮಾಡ್ತಾ ಇರೋದು, ನೀವೇನು ಮನುಷ್ಯರಿದಿರೋ ರಾಕ್ಷಸರಿದಿರೋ ಅಂತ ಕೇಳಿದೆ ನಾನು. ನೀವು ಯಾವನಾರು ನಿಮಗೆ ಪೂಜಾರಿಗಳಂತಾರೋ, ನೀವು ಪೂಜಾರಿಗಳ ವೇಷದಲ್ಲಿರುವ ರಾಕ್ಷಸರು ನೀವಂತೇಳಿ ನೇರವಾಗಿ ಮಾತಾಡಿದೆ ನಾನು. ಅಂದ್ರೆ ನಾನ್ ಹೇಳೋದು, ಅವ್ರಿಗೆ ಯಾವ ಭಾವನೆಗಳು ಇಲ್ಲರಿ. ಈಗ ಇನ್ನೊಂದು ಮಠಕ್ಕೆ ಹೋಗಿದ್ದೆ ನಾನು. ಅನ್ನ ನೀಡ್ತಿರ್ಬೇಕಾತಪ್ಪ ಅಂದ್ರ ನಾವು ದನಗಳಿಗೆ ಏನ್ ಮೇವು ಹಾಕ್ತಿವಲ್ಲ, ಅದು ಹೊರಗೆ ಸಿಡಿಬಾರ್ದನ್ನುವ ಭಾವನೆಗಳಿಂದ ಸ್ವಲ್ಪ ನೋಡಿ ಹಾಕ್ತಿರ್ತೀವಿ ನಾವು. ಬಾದ್ಲಿ ಬಿಟ್ಟು ಎಲ್ಲಿ ಸಿಡಿಬಾರ್ದಂತ. ಅದಕ್ಕಿಂತ ಕನಿಷ್ಠ ದರ್ಜೆಯಲ್ಲಿ ಅನ್ನ ನೀಡ್ತಾ ಇದ್ರು. 2 ಅಡಿ ಮೇಲಿಂದ ಎಸಿತಾರೆ ಗುರುಗಳೇ, 2 ಅಡಿ ಮೇಲಿಂದ ತಟ್ಟೆಗೆ ಎಸಿಯೋದು. ಅದಕ್ಕೆ ನಾನೇನ್ ಮಾಡಿದೆ, ಅವ್ರನ್ನ ಕೇಳಿದೆ ನಾನು, ಮೂರ್ಖ, ನೀಡವನಿಗೆ ಹೋಗಿ ನಿಲ್ಲಿಸಿ ಮಾತಾಡಿದ್ದೆ ನಾನು. ಮೂರ್ಖ, ಇವನು ಭಾವನಾತ್ಮಕವಾಗಿ ತಗೊಳಕ್ ಬಂದಾನ. ಅವನ ಮನೆಯೊಳಗೆ ಅಕ್ಕಿ ಅನ್ನ ಇಲ್ಲದಕ್ಕೆ ಬಂದಿರ್ಲಿಲ್ಲವ, ಪ್ರಸಾದ ಅಂತ ಬಂದಿದ್ದಾನ ಅವನು. ಅದು ಪ್ರಸಾದ, ಆ ಪ್ರಸಾದ ಭಾವದೊಳಗೆ ಬಂದಾನ. ಅವನ ಭಾವನೆಗೆ ಧಕ್ಕೆ ಆಗ್ಲಾರ್ದಂಗ್ ನೀಡು ಅಂತಂದೆ ನಾನು.
ಏನ್ರಿ ಹೌದು ಅಲ್ಲಿಂದ ನಿಧಾನಗತಿಯಲ್ಲಿ ಹಾಕಾಕತ್ತಿದ್ರು. ಎಷ್ಟು ಚೆಲ್ಲಿದಿ ನೀನು ಅಂತ ಕೇಳಿದೆ ನಾನು. ಕರೆಕ್ಟ್. ಒಂದು ಅನ್ನದ ಅಗಳನ್ನೇ ಬೆಳಿಬೇಕಾದ್ರೆ ರೈತ 6 ತಿಂಗಳು ಕಷ್ಟ ಪಡ್ತಾನ. ನಿನಗೆ ಚೆನ್ನಕ್ಕೆ ಎಷ್ಟು ಸೆಕೆಂಡ್ ಬೇಕು ನೆಲದ ಮೇಲೆ ಅಂತ ಕೇಳಿದ್ ನಾನು. ಅಂದ್ರೆ ನಮಗ್ ನೋವಿದೆ. ಇದು ಎಲ್ಲಾ ವ್ಯವಸ್ಥೆ ಬದಲಾವಣೆ ಆಗ್ಬೇಕ್ರಿ. ಓಕೆ ಓಕೆ ಓಕೆ. ಇದೆಲ್ಲ ಬದಲಾವಣೆ ಆಗ್ಬೇಕು. ಥ್ಯಾಂಕ್ ಯು ಶ್ರೀಗಳೇ, TV5 ಜೊತೆಲಿ ಮಾತನಾಡೋದಕ್ಕಾಗಿ. ಎಕ್ಸೆಲ್ PU ಕಾಲೇಜ್ ಅರ್ಪಿಸುವ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತೀನಿ ಒಂದು ಬ್ರೇಕ್ ಆದಮೇಲೆ.